ಹಾಯ್, ನಮಸ್ಕಾರ. ಈಗ ನಾನು ಹೇಳಕ್ ಹೊರಟಿರೋದು ಒಂದ್ ಸಣ್ಣ ಕತೆ, ಅದೊಂದು ನೀತಿ ಕತೆ. ನೋಡಿ, ಒಂದ್ಸತಿ ಏನಾಯ್ತು, 9 8ಕ್ಕೆ ಹೊಡಿತು. ಅವಾಗ 8 ಅಳ್ತಾ ಅಳ್ತಾ ಅಳ್ತಾಕಿ 9 ಕೇಳ್ತು, ನನ್ಗೆ ಯಾಕೆ ಹೊಡ್ದೆ ಅಂತ. ಅವಾಗ 9 ಹೇಳ್ತು, ಲೈ ನಾನು ನಿನ್ಕಿಂತ ದೊಡ್ಡವನ್ ಕಣ, ಅದಕ್ಕೆ ಹೊಡ್ದೆ ಅಂತ. ಅವಾಗ 8 ಏನ್ ಮಾಡ್ತು, 7ಕ್ಕೆ ಹೊಡಿತು. ಅವಾಗ 7 ಕೇಳ್ತು. ಅವಾಗ 9 ಏನ್ ಹೇಳಿತು 8ಕ್ಕೆ, ಅದನ್ನೇ 8 7ಕ್ಕೆ ಹೇಳ್ತು. ಅವಾಗ 7 6ಕ್ಕೆ ಹೊಡಿತು, 6 5ಕ್ಕೆ ಹೊಡಿತು, 5 ಹೋಗ್ಬಿಟ್ಟು 4ಕ್ಕೆ ಹೊಡಿತು, 4 ಹೋಗ್ಬಿಟ್ಟು 3ಕ್ಕೆ ಹೊಡಿತು, 3 ಹೋಗಿ 2ಕ್ಕೆ ಹೊಡಿತು, 2 ಹೋಗಿ 1ಕ್ಕೆ ಹೊಡಿತು. 1 ಯಾರು ಹೊಡಿಬೇಕು ಹೇಳಿ? ಅದಕ್ಕಿಂತ ಸಣ್ಣದು 0 ಅಂದ್ರೆ 0. ಅವಾಗ 1 ಸ್ವಲ್ಪ ತಲೆ ಓಡಿಸಿ, ನಾನು 0ಕ್ಕೆ ಹೊಡಿಯಲ್ಲಪ್ಪ, ಬಂದ್ ನನ್ನ ಪಕ್ಕದಲ್ಲಿ ಕುಂಡ್ಸ್ಕೊಂತೀನಿ ಅಂತ ಕುಂಡ್ರಿಸ್ಕೊಂಡು ಎಲ್ಲರಿಗಿಂತ ದೊಡ್ಡದಾಯ್ತು, ಅಂದ್ರೆ 10 ಆಯ್ತು. ನೋಡಿ, ನಾನು ಹೇಳ್ತಾ ಇರೋದಿಷ್ಟೇ, ಒಬ್ರಿಗೆ ಹೊಡೆಯೋದ್ರಿಂದ ನಾವು ದೊಡ್ಡವರಾಗಲ್ಲ, ಒಬ್ಬರನ್ನ ಪಕ್ಕದಲ್ಲಿ ಇಟ್ಕೊಳ್ಳೋದ್ರಿಂದ ದೊಡ್ಡವರಾಗ್ತೀವಿ, ಒಬ್ಬರನ್ನ ಪ್ರೀತಿಸೋದ್ರಿಂದ ದೊಡ್ಡವರಾಗ್ತೀವಿ. ಹಿಂಗೇನೆ ಜೀವನ. ಅದಕ್ಕಾಗಿ ಹೇಳ್ತಾ ಇದ್ದೀನಿ, ಎಲ್ರು ಮರ್ಯಾದೆ ಕೊಟ್ಟು ಬಾಳೋದ್ ಕಲೀರಿ, ಒಬ್ರಿಗೊಬ್ರು ಪ್ರೀತಿಸೋದ್ ಕಲೀರಿ, ನಮ್ ಸಂತೋಷನ ಹಂಚೋದ್ ಕಲೀರಿ. ಒಬ್ರಿಗೊಬ್ರು ಹೊಡೆದು ದೊಡ್ಡವರಾಗೋದ್ರಲ್ಲೇನಿಲ್ಲ. ಈ ನಮ್ಮ ಆಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತಂದ್ರೆ ಎಲ್ರಿಗೂ ಫಾರ್ವರ್ಡ್ ಮಾಡಿ, ಅಲ್ಲಿ ಯಾರೋ ಒಬ್ರು ತಿದ್ಕೊಬಹುದು. ಇದೇ ಈ ಆಡಿಯೋ ಆಸೆ. ನಾವೇನ್ ದೊಡ್ಡವರು ಅಂತ ಹೇಳ್ತಾ ಇಲ್ಲ, ನಾವು ಚಿಕ್ಕವರು, ಅಂದ್ರೆ ಒಂದ್ ಅಂಕೆಯಲ್ಲಿ ಇರೋರು. ಸೊ ಎಲ್ರಿಗೂ ಫಾರ್ವರ್ಡ್ ಮಾಡಿ, ಖುಷಿನ ಹಂಚಿ, ಎಲ್ರೂ ಒಳ್ಳೆಯವರಾಗೋಣ.